ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಕರ್ತೃ ಕರಬಸವೇಶ್ವರಾದಿಯಾಗಿ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಮಹಾನ್ ತ್ಯಾಗಿ, ಯೋಗಿ, ಸಮಾಜ ಉದ್ಧಾರಕ ಅವರನ್ನು ಕುರಿತು ನಿಮಗೆಲ್ಲ ಪರಿಚಯವೇ. ಅದರ ಸಹಿತ ಮಕರ ಸಂಕ್ರಾಂತಿ ರೋಜು, ಮಕರಾಂತಿ ಸಂಕ್ರಾಂತಿ ದಿನ ಅವರು ಹುಟ್ಟಿದ ದಿವಸ, ಅಂದರೆ ಜನವರಿ 12 ಅವರ ಹುಟ್ಟಿದ ದಿನವನ್ನಾಗಿ ಆಚರಿಸ್ತಾರೆ. ಅವರೇ ಸ್ವಾಮಿ ವಿವೇಕಾನಂದರು. ಅವರನ್ನು ಕುರಿತು ಅವರ ತತ್ವ, ವಿಚಾರ, ಅವರ ಸಮಾಜಕ್ಕೆ ಸಾರಿದ ಸಂದೇಶ, ಇವೆಲ್ಲವನ್ನು ಕುರಿತು ಇವತ್ತು ನೀವು ತಿಳಿದುಕೊಳ್ಳೋಣ. ಸ್ವಾಮಿ ವಿವೇಕಾನಂದರು ತಂದೆ ವಿಶ್ವನಾಥ, ತಾಯಿ ಭುವನೇಶ್ವರಿ ಇವರಿಬ್ಬರ ಪುಣ್ಯಗರ್ಭದಲ್ಲಿ ಹುಟ್ಟುತ್ತಾರೆ. 1863ನೇ ಇಸ್ವಿಯಲ್ಲಿ. ಅವರು ಬಾಲ್ಯದಲ್ಲಿ ತಮ್ಮ ತಾಯಿಯ ಹತ್ರ ರಾಮಾಯಣ, ಮಹಾಭಾರತ, ಭಾಗವತ, ಉಪನಿಷತ್ತು ಇವೆಲ್ಲವನ್ನ ಕಥೆಗಳನ್ನು ಕೇಳಿ ತಿಳ್ಕೊಳ್ತಾರೆ. ಹೀಗೆ ಚಿಕ್ಕಂದಿರುವಾಗಲೇ ಆಧ್ಯಾತ್ಮಿಕದತ್ತ ಒಲವು ಇರತಕ್ಕಂತಹ ವಿವೇಕಾನಂದರು ಯುವಕರಾದ ಮೇಲೆ ಬಹಳಷ್ಟು ಆಸಕ್ತಿ ವಹಿಸಿ ನಮ್ಮ ಭಾರತೀಯ ತತ್ವಶಾಸ್ತ್ರವನ್ನು ಓದ್ತಾರೆ. ಹಾಗೆ ಇತರ ಮತ ಸಿದ್ಧಾಂತಗಳನ್ನು ಸಹಿತ ಅವರು ಗ್ರಂಥಗಳನ್ನು ಅವಲೋಕನ ಮಾಡ್ತಾರೆ. ಅವರು ಓದುವಂಥ ಸಮಯದಲ್ಲಿ ಸ್ವಾಮಿ ರಾಮಕೃಷ್ಣ ಪರಮಹಂಸರ ಹತ್ತಿರ ಹೋಗ್ತಾರೆ. ಅವರನ್ನು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಗುರುಗಳೇ, ತಾವು ದೇವರನ್ನು ನೋಡಿದ್ದೀರಾ? ಅವಾಗ ಪರಮಹಂಸರು ಹೇಳ್ತಾರೆ, ನಾನು ನಿನ್ನನ್ನು ಹೇಗೆ ನೋಡುತ್ತಿದ್ದೇನೆಯೋ ಹಾಗೆ ದೇವರನ್ನು ನೋಡಿದ್ದೇನೆ. ಹಾಗಾದರೆ ನನಗೆ ತೋರಿಸಬಲ್ಲಿರಾ? ನಾನು ಹೇಗೆ ನೋಡುತ್ತಿದ್ದೇನೆಯೋ ಹಾಗೆ ನಿನಗೂ ತೋರಿಸಬಲ್ಲೆ ಅಂತ ಹೇಳ್ತಾರೆ. ಅವರಿಗೆ ಆ ದಿವ್ಯತ್ವದ ಅನುಭೂತಿಯನ್ನು ಉಂಟು ಮಾಡ್ತಾರೆ ಶಕ್ತಿಪಾತ ದೀಕ್ಷೆಯಿಂದ. ಅಂದಿನಿಂದಲೇ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗ್ತಾರೆ. ಈ ರೀತಿಯಾಗಿ ಅವರು 1886ರಲ್ಲಿ BA ಪದವಿಯನ್ನು ಹೊಂದ್ತಾರೆ. BA ಪದವಿಯನ್ನು ಮುಗಿಸಿದ ನಂತರ ಒಂದು 4 ವರ್ಷ ಅವರು ಸಂಗೀತ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾರೆ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಧರ್ಮಶಾಸ್ತ್ರಗಳನ್ನು ತಿಳ್ಕೊಳ್ತಾರೆ. ಹಲವಾರು ಧರ್ಮಗಳನ್ನು ಓದ್ತಾರೆ. ಓದಿದ ನಂತರ ಅವರಿಗೆ ರಾಮಕೃಷ್ಣ ಪರಮಹಂಸರ ಹತ್ತಿರ ಯಾವ ದಿವ್ಯಾನುಭವವನ್ನು ಹೊಂದಿದರೋ ಆ ದಿವ್ಯಾನುಭವವನ್ನು ಸಮಸ್ತ ಪ್ರಪಂಚಕ್ಕೆ ನಾನು ಹಂಚಬೇಕು ಅಂಥೇಳಿ ದೃಢಬದ್ಧರಾಗಿ ಇಡೀ ಭಾರತವನ್ನು ಪರ್ಯಟನೆ ಮಾಡ್ತಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯೋಗಿಗಳನ್ನು, ಭಕ್ತರನ್ನು, ಸಿದ್ಧರನ್ನು, ಸಾಧಕರನ್ನು, ಸಮಸ್ತ ಬಡಜನರನ್ನು, ಸಮಸ್ತ ಭಾರತವನ್ನು ಅಧ್ಯಯನ ಮಾಡ್ತಾರೆ. ಹಳ್ಳಿಗೂ ಹೋಗ್ತಾರೆ. ಭಾರತದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಭಾರತದ ಬಡತನ, ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಭಾರತದಲ್ಲಿ ಬಡತನ, ಇನ್ನೊಂದು ಕಡೆ ಅಸಂಘಟಿತ ವಾತಾವರಣ, ಇನ್ನೊಂದು ಕಡೆ ಅಕ್ಷರ ವಿದ್ಯೆ ಬಡವರಿಗೆ ಇಲ್ಲ, ಅವಿದ್ಯಾವಂತರು ಜಾಸ್ತಿ ಇರ್ತಾರೆ. ಈ ರೀತಿಯಾದ ಸಂದಿಗ್ಧ ಪರಿಸ್ಥಿತಿ ಇರುವಾಗ ಸ್ವಾಮಿ ವಿವೇಕಾನಂದರು ಸಣ್ಣ ಮಕ್ಕಳಿಗೆ ಈ ದೇಶದ ಭಕ್ತಿಯನ್ನು ಅಥವಾ ದೈವ ಭಕ್ತಿಯನ್ನು ಹೇಳಿದರೆ ತಿಳಿದಿಲ್ಲ, ವಯಸ್ಸಾದವರಿಗೆ ಅದು ಅವರು ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳಿದು ಯುವಕರನ್ನು ಹಿಡಿದು ಈ ಯುವಕರು ಈ ದೇಶವನ್ನು ಬದಲಿಸಬಲ್ಲರು, ಈ ಯುವಕರಿಗೆ ಈ ದೇಶಭಕ್ತಿ, ದೈವ ಭಕ್ತಿಯನ್ನು ಹೇಳಿದರೆ ಈ ಸಮಾಜವನ್ನು ಪರಿವರ್ತಿಸಬಲ್ಲರು, ಈ ಯುವಕರಿಂದಲೇ ಸಾಧ್ಯ ಅಂತ ತಿಳಿದುಕೊಂಡು ಆ ಸ್ವಾಮಿ ವಿವೇಕಾನಂದರು ಆ ಯುವಕರಿಗೆ ದೇಶಭಕ್ತಿಯನ್ನು, ದೈವ ಭಕ್ತಿಯನ್ನು ತುಂಬುತ್ತಾರೆ. ಅವರ ಪ್ರವಚನಗಳಲ್ಲಿ
ಯುವಕರನ್ನು ಕುರಿತು ಬಹಳಷ್ಟು ಹುರಿದುಂಬಿಸ್ತಕ್ಕಂಥ, ಯುವಕರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ, ಯುವಕರಿಗೆ ಮತವೆಂದರೆ ಮಾತಲ್ಲ, ಸಿದ್ಧಾಂತವಲ್ಲ, ಮಾನಸಿಕ ಅಂಗೀಕಾರವಲ್ಲ, ಅದು ಹೃದಯಾಂತರದಿಂದ ಬಂದಿರತಕ್ಕಂಥ ದಿವ್ಯಾನುಭೂತಿ, ಭಗವಂತನ ಸಂಸ್ಪರ್ಶ, ದಿವ್ಯ ವಿಶ್ವರೂಪವು ಬೆಳಗುತ್ತಿದೆ, ಸರ್ವವ್ಯಾಪಕವಾಗಿದೆ, ಅದು ಪರಮಾತ್ಮನ ಸ್ವರೂಪವಾಗಿದೆ, ಅದೇ ತಾನೆಂದು ಭಾವಿಸುವುದು ನಿಜವಾದ ಮತ. ಆ ಪ್ರಕಾರವಾಗಿರ್ತಕ್ಕಂಥ ಅನುಭೂತಿಯನ್ನು ಹೊಂದುವುದೇ ವಾಸ್ತವವಾಗಿ ಮತ ಅಂತ ತಿಳಿಸಿಕೊಟ್ರು. ಥಿಂಕ್ ಆಫ್ ಯುವರ್ ಓನ್ ಬಾಡಿ ಆ್ಯಂಡ್ ಸಿ ದಟ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಇಟ್ ಈಸ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಯು ಹ್ಯಾವ್. ಥಿಂಕ್ ಆಫ್ ಇಟ್ ಆ್ಯಸ್ ಬೀಯಿಂಗ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ adamant, and that with the help of this body you will cross the ocean of life. Freedom is never to be reached by the weak. Throw away all weakness. Tell your body that it is strong. Tell your mind that it is strong, and have unbounded faith and hope in yourself. You may pray all time, read all the scriptures in the world and worship all the gods there are, but unless you realize the soul, there is no freedom. Not talking, there is argumentation, but realization, that I call practical religion. ನಾವು ಪ್ರಾರ್ಥನೆ ಮಾಡಬಹುದು, ಯಾವಾಗಲೂ ಪ್ರಾರ್ಥನೆ ಮಾಡಬಹುದು, ಪ್ರಪಂಚದಲ್ಲಿರ್ತಕ್ಕಂಥ ಶಾಸ್ತ್ರಗಳೆಲ್ಲ ಅಧ್ಯಯನ ಮಾಡಿರಬಹುದು, ಆದರೆ ಆತ್ಮ ಸಾಕ್ಷಾತ್ಕಾರವಿಲ್ಲದೆ ಸ್ವಾತಂತ್ರ್ಯ ನಮಗೆ ಸಿಗುವುದಿಲ್ಲ. ಸ್ವಾತಂತ್ರ್ಯ ನಮಗೆ ಲಭಿಸಬೇಕಾದರೆ ಮಾನವನಿಗೆ ಬೇಕಾಗಿರ್ತಕ್ಕಂತಹ ಅದು ಮಾತುಗಳಿಂದ ವಂಚಿಸುವುದು ಅಲ್ಲ, ಅದು ಸಿದ್ಧಾಂತಗಳನ್ನು ಪ್ರತಿಪಾದಿಸುವುದಲ್ಲ, ವಾದವಿವಾದಗಳನ್ನು ಮಾಡುವುದೂ ಅಲ್ಲ, ಅದು ಆತ್ಮ ಸಾಕ್ಷಾತ್ಕಾರದಲ್ಲಿ ಕೊನೆಗೊಳ್ಳುವುದು. ಅದನ್ನೇ ಆಚರಣೆ ವೇದಾಂತ ಅಂತ ನಾನು ಹೇಳ್ತೇನೆ ಅಂಥೇಳಿ ಸ್ವಾಮಿ ವಿವೇಕಾನಂದ ತಮ್ಮ ವಾಕ್ಯದಲ್ಲಿ ಹೇಳ್ತಾರೆ. ಹೀಗೆ ಯುವಕರನ್ನು ಪ್ರೋತ್ಸಾಹಿತ ಧರ್ಮದ ಬಗ್ಗೆ, ತತ್ವದ ಬಗ್ಗೆ ಜನರಿಗೆ ಅರಿವನ್ನು ನೀಡಿದರು. ಅವರು ಹೇಳ್ತಾರೆ ಯುವಕರಿಗೆ, ನೀವು ಸಿಂಹದ ಮರಿಗಳು, you are lions, you are souls, pure, yet infinite and perfect. The might of the universe is within. You weepest, thou my friends, therein. ಅವರು ಹೇಳ್ತಾರೆ, ನೀನು ಹೆದರಬೇಡ, ನೀನು ಸಿಂಹದ ಮರಿ ಇದ್ದೀಯಾ, ನಿನ್ನ ಆತ್ಮ ಪವಿತ್ರವಾಗಿದೆ, ಅದು ನಿತ್ಯವಾಗಿದೆ, ಅದು ಸತ್ಯವಾಗಿದೆ. ಆದ್ದರಿಂದ ಯಾರಿಗೂ ಹೆದರಬೇಕಾಗಿಲ್ಲ. ನೀನು ವಿಶ್ವವ್ಯಾಪಕವಾಗಿರ್ತಕ್ಕಂತಹ ಆತ್ಮವೇ, ಪರಮಾತ್ಮ ತತ್ವವೇ ನಿನ್ನಲ್ಲಿದೆ. ನೀನು ಯಾಕೆ ಅಳ್ತಿದ್ದೀಯಾ ಅಂತೇಕರ. ಅರೇ ಗೆಳೆಯರೇ, ಯುವಕರೇ, ನೀವು ಹೆದರಬೇಡಿ. ಈ ಡೆತ್ತು ಮತ್ತು ಸಾವು ಹುಟ್ಟು ಅಂತಕ್ಕಂಥದ್ದು ಇವುಗಳಿಗೋಸ್ಕರ ಅಳಬೇಡಿ ಅಂತೀಕರ ಧೈರ್ಯವನ್ನು ತುಂಬುತ್ತಾರೆ ಯುವಕರಲ್ಲಿ. ದರ್ ಈಸ್ ನೋ ಡಿಸೀಸ್ ನಾರ್ ಮಿಸರಿ ಫಾರ್ ದಿ, ಬಟ್ thou art like the infinite sky. Clouds of various colors come over it, play for a moment, then vanish, but the sky is ever the same, eternal blue. ಅವರು ಹೇಳ್ತಾರೆ, ಆಕಾಶದಲ್ಲಿರ್ತಕ್ಕಂತಹ ನೀವು ಸಿಂಹ, ಆಕಾಶದಲ್ಲಿರ್ತಕ್ಕಂತಹ ಮೋಡಗಳು ಬರ್ತವೆ ಹೋಗ್ತವೆ, ಆದರೆ ಆ ಆಕಾಶಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆಯಾಗುವುದಿಲ್ಲ, ಅದು ಬದಲಾಗುವುದಿಲ್ಲ ಆಕಾಶ. ಅದರಂತೆ ಎಷ್ಟೋ ಮೋಡಗಳು ಬಂದರೂ ಸಹಿತ ಆಕಾಶಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಮಲಿನವೂ ಆಗುವುದಿಲ್ಲವೋ ಹಾಗೆ ನಿಮ್ಮ ನಿರ್ಮಲತ್ವವಾಗಿರ್ತಕ್ಕಂಥ ನಿಮ್ಮ ಆತ್ಮಸ್ವರೂಪಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ದೋಷ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ. ಅವರು ಇಂಡಿಯಾ ಕುರಿತು ಹೇಳ್ತಾರೆ, ಇಂಡಿಯಾ ವಿಲ್ ಬಿ ರೈಸ್ಡ್. ಭಾರತ ಮೇಲಕ್ಕೆ ಹೇಳ್ತತೆ ಅಥವಾ ಅದು ಅಭಿವೃದ್ಧಿ ಹೊಂದತೆ, ನಾಟ್ ವಿತ್ ದ ಪವರ್ ಆಫ್ ಫ್ಲೆಶ್ ಬಟ್ ವಿತ್ ದ ಪವರ್ ಆಫ್ ಸ್ಪಿರಿಟ್.
ನಾಟ್ ವಿತ್ ದ ಫ್ಲ್ಯಾಗ್ ಆಫ್ ಡಿಸ್ಟ್ರಕ್ಷನ್ ಬಟ್ ವಿತ್ ದ ಫ್ಲ್ಯಾಗ್ ಆಫ್ ಪೀಸ್, ನಾಟ್ ಬೈ ದ ಪವರ್ ಆಫ್ ವೆಲ್ತ್ ಬಟ್ ದ ಪವರ್ ಆಫ್ ದ ಬೆಗ್ಗಿಂಗ್ ಬೋಲ್. ಆ್ಯಂಡ್ ಅವ್ರು ಹೇಳ್ತಾರೆ, ಇಂಡಿಯಾ ಅಭಿವೃದ್ಧಿ ಆಗ್ತದೆ ಅದು ಅಧಿಕಾರದಿಂದ ಅಲ್ಲ, ಶಕ್ತಿಯಿಂದ. ಅದು ಫ್ಲ್ಯಾಗ್ ಏರಿಸುವುದರಿಂದ ಅಲ್ಲ, ಶಾಂತಿಯಿಂದ ಅಭಿವೃದ್ಧಿ ಆಗ್ತದೆ. ಇಂಡಿಯಾ ಅಭಿವೃದ್ಧಿ ಆಗ್ತದೆ ಅದು ಆರ್ಥಿಕತೆಯಿಂದ ಅಲ್ಲ, ಅದರಿಂದ ಅದು ತ್ಯಾಗದಿಂದ ಅಭಿವೃದ್ಧಿ ಆಗ್ತದೆ ಇಂಡಿಯಾ ಅಂತಿಕರ್ ಅವರು ತಮ್ಮ ಒಂದು ಭಾರತ ದೇಶವನ್ನು ಕುರಿತು ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅವರು, ವೇರ್ ಶುಡ್ ಯು ಗೋ ಟು ಸೀಕ್ ಫಾರ್ ಗಾಡ್ ಆರ್ ನೌ ಆಲ್ ದ ಪೂರ್, ದ ಮಿಸರೇಬಲ್, ದ ವೀಕ್ ಗಾಡ್ಸ್. ವೈ ನಾಟ್ ವರ್ಷಿಪ್ ದೆಮ್ ಫಸ್ಟ್? ವೈ ಗೋ ಟು ಡಿಗ್ ಎ ವೆಲ್ ಆನ್ ದ ಶೋರ್ಸ್ ಆಫ್ ದ ಗಂಗಾಸ್? ಅವ್ರು ಹೇಳ್ತಾರೆ, ಕೇಳ್ತಾರೆ, ಅಲ್ಲ ನೀವು ದೇವರನ್ನ ಎಲ್ಲೆಲ್ಲೇ ಹುಡುಕೊಂಡು ಹೋಗ್ತಿದ್ರಲ್ಲ, ಯಾಕೆ ಬಡವರಲ್ಲಿ ನೀವು ದೇವರು ಕಾಣ್ತಾ ಇಲ್ವಾ? ಅವ್ರನ್ನ ಯಾಕೆ ನೀವು ಸೇವೆ ಮಾಡಬಾರ್ದು? ಗಂಗೆ ಪಕ್ಕದಲ್ಲಿ ಬಾವಿ ತೆಗೆಯುವುದು ಸರಿನಾ ಅಂತ ಕೇಳ್ತಾರೆ. ಅಂದರೆ ಬಡವರನ್ನು, ದೀನರನ್ನು, ದಲಿತರನ್ನು ಅವರಿಗೆ ಸಹಾಯ ಮಾಡಿ ಅದೇ ನಿಜವಾದ ಭಗವಂತನ ಪೂಜೆ ಅಂತ ಹೀಗಾರ ಸ್ವಾಮಿ ವಿವೇಕಾನಂದ ತಮ್ಮ ಇದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಅಂಟಿಲ್ ಎ ಮ್ಯಾನ್ ಬಿಕಮ್ಸ್ ಪ್ರೊಫೆಟ್, ರಿಲಿಜಿಯನ್ ಈಸ್ ಎ ಮೋಕ್ರಿ ಆ್ಯಂಡ್ ಬೈ ವರ್ಡ್ ಅನ್ ಟು ಹಿಮ್. ಮನುಷ್ಯ ಯಾವಾಗ ಮಹಾತ್ಮನಾಗ್ತಾನೆ ಅಂತಂತಂದರೆ ಅವ್ರು ಹೇಳ್ತಾರೆ, ಅವನು ಮತವನ್ನು ಸೇರಿದ ಮಾತ್ರಕ್ಕೆ ಆಗಲಿ ಅವನು ಮಹಾತ್ಮನಾಗೋದಿಲ್ಲ, ಧರ್ಮವನ್ನು ಆಚರಿಸಿದಾಗ ಮಾತ್ರ ಅವನು ಮಹಾತ್ಮನಾಗ್ತಾನೆ ಅಂತಂದರೆ. ಡೋಂಟ್ ಲಾಸ್ ಹಾರ್ಟ್, ಡು ನಾಟ್ ಲಾಸ್ ಫೇತ್ ಇನ್ ಯುವರ್ ಗುರು ಆ್ಯಂಡ್ ಗಾಡ್, ಸೊ ಲಾಂಗ್ ಆ್ಯಸ್ ಯು ಪಾಸಸ್ ದೀಸ್ ತ್ರೀ ನಥಿಂಗ್ ಕ್ಯಾನ್ ಹಾರ್ಮ್ ಯು. ಅವ್ರು ಹೇಳ್ತಾರೆ, ಎಲ್ಲಿವರೆಗೆ ನಿನ್ನಲ್ಲಿ ಧೈರ್ಯವನ್ನು ಬಿಡಬೇಡ, ನಿನ್ನ ಗುರು ಮತ್ತು ದೈವವನ್ನು, ಅವರ ಮೇಲೆ ಇರತಕ್ಕಂಥ ಶ್ರದ್ಧೆ ಭಕ್ತಿಗಳನ್ನು ಬಿಡಬೇಡ, ಎಲ್ಲಿವರೆಗೂ ಸಡಿಲಿಸುವುದಿಲ್ಲೋ ಅಲ್ಲಿ ಮೂರು ನಿನ್ನಲ್ಲಿರುವಾಗ ನಿನ್ನ ಯಾರೂ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಧೈರ್ಯವನ್ನು ಯುವಕರಿಗೆ, ಸಾಧಕರಿಗೆ ಕೊಡ್ತಾರೆ ಅವರು. ಅವ್ರು ಹೇಳ್ತಾರೆ, ಡೆತ್ ಈಸ್ ಎ ಚೇಂಜ್ ಆಫ್ ಕಂಡೀಷನ್. ಸಾವು ಅಂದರೆ ಏನಿಲ್ಲ, ಒಂದು ಸ್ಥಿತಿಯ ಬದಲಾವಣೆ ಅಷ್ಟೇ ಅದು. ಅದಕ್ಕೋಸ್ಕರವಾಗಿ ನಾವು ಹೆದರಬೇಕಾಗಿಲ್ಲ ಅಂತ ಹೇಳ್ತಾರೆ. ಐ ಡೈರೆಕ್ಟ್ ಮೈ ಅಟೆನ್ಷನ್ ಟು ದ ಇಂಡಿವಿಜುವಲ್ ಟು ಮೇಕ್ ಹಿಮ್ ಸ್ಟ್ರಾಂಗ್, ಟು ಟೀಚ್ ಹಿಮ್ ದಟ್ ಹಿ ಹಿಮ್ಸೆಲ್ಫ್ ಈಸ್ ಡಿವೈನ್. ನಾವು ಹೇಳಬೇಕು ಅವರಿಗೆ, ನಾನು ಡೈರೆಕ್ಟಾಗಿ ಹೇಳ್ತೇನೆ, ನೇರವಾಗಿ ಹೇಳ್ತಾ ಇದ್ದೇನೆ, ನೀವು ನಿಜವಾಗಲೂ ಸಹಿತ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ, ಪವಿತ್ರವಾಗಿರ್ತಕ್ಕಂಥ ದೈವ ಸ್ವರೂಪರೇ ನೀವು ಅಂತ ಹೇಳ್ತಿದ್ದೇನೆ. ಯು ಆರ್ ಎಕ್ಸಾಕ್ಟ್ಲಿ ಗಾಡ್. ಹೆಲ್ಪ್ ಆ್ಯಂಡ್ ನಾಟ್ ಫೈಟ್. ಇನ್ನೊಬ್ಬರಿಗೆ ಸಹಾಯ ಮಾಡಿ, ಅವರ ಜೊತೆಗೆ ಹೋರಾಡಬೇಡಿ ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ಅವರು ಹೇಳ್ತಾರೆ, ಭಾರತದ ಒಂದು ವಿಷಯಕ್ಕೆ ಬಂದಾಗ ಅವರು ಹೇಳ್ತಾರೆ, ಭಾರತ ಮತ್ತು ಇತರ ದೇಶಗಳಿಗೆ ಏನು ನಾವು ಕಲಿತುಕೊಳ್ಳಬೇಕು, ಭಾರತದಿಂದ ಇತರ ದೇಶಗಳಿಂದ ನಾವೇನು ಕಲಿತುಕೊಳ್ಳಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಯುರೋಪ್, ವೆಸ್ಟರ್ನ್ ಕಂಟ್ರೀಸ್ ಹ್ಯಾಸ್ ಟು ಲರ್ನ್ ಫ್ರಮ್ ಇಂಡಿಯಾ ದಟ್ ಕಾಂಕ್ವೆಸ್ಟ್ ಆಫ್ ಇಂಟರ್ನಲ್ ನೇಚರ್, ಆ್ಯಂಡ್ ಇಂಡಿಯಾ ಹ್ಯಾಸ್ ಟು ಲರ್ನ್ ಫ್ರಮ್ ಯುರೋಪ್, ವೆಸ್ಟರ್ನ್ ಕಂಟ್ರಿ ದ ಕಾಂಕ್ವೆಸ್ಟ್ ಆಫ್ ಎಕ್ಸ್ಟರ್ನಲ್ ನೇಚರ್. ಅವ್ರು ಹೇಳ್ತಾರೆ, ಇಂಡಿಯಾ ಪರದೇಶಗಳು ನಮ್ಮ ಭಾರತದಿಂದ ಕಲಿಬೇಕು. ಏನು ಅಂತಂದರೆ, ಆಂತರಂಗಿಕವಾಗಿ ಇಂದ್ರಿಯಗಳನ್ನು ಗೆಲ್ಲಿಯುವುದನ್ನು ಭಾರತದಿಂದ ಕಲಿಯಿರಿ. ನಾವು ಇಂಡಿಯಾದವರು ಸಹಿತ, ಭಾರತದವರು ಸಹಿತ ಹೊರದೇಶದಿಂದ, ಹೊರಗಿನ ಒಂದು ಭೌತಿಕವಾಗಿರ್ತಕ್ಕಂಥ ವಿಜಯವನ್ನು ಸಾಧಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಅವರು ಯುವಕರನ್ನು ಕುರಿತು ಹೇಳ್ತಾರೆ, ಯಂಗ್ ಮೆನ್ ವಿತ್ ಬರ್ನಿಂಗ್ ಪ್ಯಾಟ್ರಿಯೋಟಿಸಮ್ ಆ್ಯಂಡ್ ರಿನೌನ್ಸಿಯೇಷನ್ ಆರ್ ನೀಡೆಡ್, ನನ್ ಕ್ಯಾನ್ ಮಾಸ್ಟರ್ ಎ ಥಿಂಗ್ ಪರ್ಫೆಕ್ಟ್ಲಿ. ನೀವು ದೇಶಭಕ್ತಿ, ದೈವಭಕ್ತಿ, ತ್ಯಾಗ ಇವನ್ನು ಯುವಕರಾಗಿರ್ತಕ್ಕಂಥ ನೀವು ಮೈಗೂಡಿಸಿಕೊಳ್ಳಿ ಅಂತಗರ ಅವರು ದೇಶಭಕ್ತಿ ಮತ್ತು ದೈವಭಕ್ತಿಯ ಬಗ್ಗೆ ಹೇಳಿದ್ದಾರೆ. ಅದಲ್ಲದೆ ಯಾವ ಕೆಲಸವನ್ನು ನೀವು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಸಹಿತ ಅವರು ಹೇಳ್ತಾರೆ. ಅವರು ಧೈರ್ಯವನ್ನು ಕೊಡ್ತಾರೆ. ಬಿ ಬೋಲ್ಡ್ ಮೈ ಚಿಲ್ಡ್ರನ್, ಶುಡ್ ಬಿ ಬ್ರೇವ್, above all, not the least, compromise on any account, preach the highest truth broadcast. ಅವ್ರು ಹೇಳ್ತಾರೆ, ನಿನ್ನ ಧೈರ್ಯವನ್ನು ಯಾವತ್ತೂ ಕಳ್ಕೋಬೇಡ, ಧೈರ್ಯವಾಗಿರು,
ಯಾವುದೇ ಪರಿಸ್ಥಿತಿಯಲ್ಲೂ ಕಾಂಪ್ರಮೈಸ್ ಆಗಬೇಡ ಅಂತ ಹೇಳ್ತಾರೆ. ಸತ್ಯವನ್ನು ಹೇಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಆಗಬೇಡ ಅಂತ ಹೇಳ್ತಾರೆ. ರಿಲಿಜಿಯನ್ ಈಸ್ ರಿಯಲೈಸಿಂಗ್. ಧರ್ಮ ಅಂದರೆ ಏನು? ಜಾಗೃತಿ ಆಗಬೇಕು, ತನ್ನನ್ನು ತಾನು ತಿಳಿದುಕೊಳ್ಳಬೇಕು. ಆ್ಯಂಡ್ ಐ ಶಲ್ ಕಾಲ್ ಯು ಎ ವರ್ಷಿಫರ್ ಆಫ್ ಗಾಡ್. ಆವಾಗ ನಿಮ್ಮನ್ನು ನಾನು ದೇವರ ಪೂಜೆ ಮಾಡ್ತಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ವೆನ್ ಯು ಫಸ್ಟ್ ಕಮ್ ಟು ದಿಸ್ ವರ್ಲ್ಡ್, ದ ವರ್ಲ್ಡ್ ರಿಜಾಯ್ಸ್ಡ್ ಆ್ಯಂಡ್ ಯು ಕ್ರೈಡ್. ನೌ ಯುವರ್ ಲೈಫ್ ಈಸ್ ಡೂಯಿಂಗ್ ಸಚ್ ಆ್ಯಕ್ಟ್ಸ್ ದಟ್ ವೆನ್ ಯು ವಿಲ್ ಲೀವ್ ದಿಸ್ ವರ್ಲ್ಡ್, ದೇ ವಿಲ್ ಕ್ರೈ ಫಾರ್ ಯು ಆ್ಯಂಡ್ ಯು ವಿಲ್ ಲೀವ್ ಇಟ್ ಲಾಫಿಂಗ್. ಅವ್ರು ಹೇಳ್ತಾರೆ, ದೇಶಕ್ಕೆ ಈ ಪ್ರಪಂಚಕ್ಕೆ ನೀನು ಬರುವಾಗ ಜನ ನಕ್ಕರು, ನೀನು ಅತ್ತೆ. ಆದರೆ ಈ ಪ್ರಪಂಚದ ನೀನು ಬಿಟ್ಟು ಹೋಗುವಾಗ ನೀನು ನಗ್ತಾ ಇರಬೇಕು, ಜನ ಅಳ್ತಿರಬೇಕು. ಇಂಥ ಮಹಾತ್ಮ ನಮ್ಮಿಂದ ಹೋದಲ್ಲ, ಇಂಥವರು ನಮ್ಮಿಂದ ದೂರ ಆದ್ರಲ್ಲ ಅಂಥೇಳಿ ಅವರು ಅಳಬೇಕು. ಅಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಈಗ ವಿವೇಕಾನಂದರು ಹೇಳ್ತಾರೆ. ವೀಕ್ನೆಸ್ ಈಸ್ ದ ಒನ್ ಕಾಸ್ ಆಫ್ ಸಫರಿಂಗ್. ನಿಮ್ಮ ನಿರ್ಬಲತೆ ನಿನ್ನ ದುಃಖಕ್ಕೆ ಕಾರಣ. ಸ್ಟ್ರೆಂತ್ ಈಸ್ ದ ಮೆಡಿಸಿನ್ ಫಾರ್ ದ ವರ್ಲ್ಡ್ಸ್ ಡಿಸೀಸ್. ಈ ಪ್ರಪಂಚಕ್ಕೆ ಒಂದು ಔಷಧ ಏನಂತಂದರೆ ಶಕ್ತಿ, ಧೈರ್ಯ, ಸಾಮರ್ಥ್ಯ ಅಂತವರು ತಿಳಿಸಿಕೊಡ್ತಿದ್ದಾರೆ. ದ ಸಾಲ್ವೇಷನ್ ಆಫ್ ದ ಇಂಡಿಯಾ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್ ಆಫ್ ದ ಇಂಡಿವಿಜುವಲ್. ಭಾರತದ ಒಂದು ಪರಿಹಾರ, ಭಾರತದ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ ಅಂತಂದರೆ ಆ ಶಕ್ತಿ ಸಾಮರ್ಥ್ಯದಲ್ಲಿದೆ ಅನ್ನೋದನ್ನು ಅವರು ರಿಯಲೈಸೇಷನ್ ಈಚ್ ಮ್ಯಾನ್ ಆಫ್ ದ ಡಿವೈನಿಟಿ ವಿತಿನ್. ತನ್ನಲ್ಲಿರ್ತಕ್ಕಂಥ ದೈವತ್ವವನ್ನು ವ್ಯಕ್ತ ಮಾಡುವುದರಲ್ಲಿ ಭಾರತದ ಸಮಸ್ಯೆಗೆ ಪರಿಷ್ಕಾರ ಇದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಆಲ್ ವಿ ಕ್ಯಾನ್ ಡೂ ಹೇಟ್ಸ್ ಡಿಫರೆನ್ಸ್, ಪುಟ್ ಡೌನ್ ದ ಲೋಯರ್ ಸೆಲ್ಫ್, ಸ್ಟ್ಯಾಂಡ್ ಅಪ್, ಬಿ ಬೋಲ್ಡ್, ಬಿ ಸ್ಟ್ರಾಂಗ್, ಟೇಕ್ ಹೋಲ್ ರೆಸ್ಪಾನ್ಸಿಬಿಲಿಟಿ, ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ಸ್. ನಿನ್ನಲ್ಲಿ ನೀನು ಶ್ರದ್ಧೆ ಇಡು. ನೋ ಫಾರ್, ಅವ್ರು ಹೇಳ್ತಾರೆ, ಡಿವೋಷನ್ ಈಸ್ ಡಿವೈನ್ ಆ್ಯಂಡ್ ಡೈನಾಮಿಕ್. ಭಕ್ತಿ ಅನ್ನುವಂಥದ್ದನ್ನು ಮಾಡಬೇಕು, ಅದು ಡಿವೈನ್, ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ಡೈನಾಮಿಕ್ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಅನ್ನೋದನ್ನು ಹೇಳ್ತಾರೆ. ಈ ರೀತಿಯಾಗಿ ಧರ್ಮ ಜಾಗೃತಿಯನ್ನು ಯುವಜನರಿಗೆ ಶ್ರಮಿಸಿದ ಅವರು ಹೇಳ್ತಾರೆ, ಈ ಕೆಲಸವನ್ನೆಲ್ಲ ಮಾಡಿದ್ದು ನಾನು ವಿವೇಕಾನಂದರ ಕೆಲಸ ಅಲ್ಲ. ಯು ನೋ ಫಾರ್ ದ ಸರ್ಟೈನ್ ದಟ್ ದ ವರ್ಕ್ ಡನ್ ಬೈ ಮೀ ಈಸ್ ನಾಟ್ ದ ವರ್ಕ್ ಆಫ್ ವಿವೇಕಾನಂದ, ಇಟ್ ಈಸ್ ಹೀಸ್ ವರ್ಕ್, ದ ಲಾರ್ಡ್ಸ್ ಓನ್ ವರ್ಕ್. ಇದು ದೈವಿಕ ಕಾರ್ಯ. ಈ ದೈವಿಕ ಕಾರ್ಯವನ್ನು ಎಲ್ಲ ಯುವಕರು ಎಲ್ಲರೂ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಸಮಾಜಕ್ಕೆ ಅವರು ತಿಳಿಸ್ತಾರೆ. ಅಂತಹ ಸಂದೇಶವನ್ನು ನಾವು ಸಹಿತ ಮಾಡಿ ನಾವು ಧರ್ಮ ಜಾಗೃತಿ ಯುವಜನರಿಗೆ ಶ್ರಮಿಸಿರ್ತಕ್ಕಂಥ ವಿವೇಕಾನಂದರು 1902 ಜುಲೈ 4 ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ಆದ್ದರಿಂದ ಅಂಥವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಿರುವುದು, ಭಾರತದಲ್ಲಿ ಆಚರಿಸ್ತಿರುವುದು ಯುವಕರಿಗೆ ಒಂದು ಉತ್ಸಾಹವನ್ನು, ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ನೀವೆಲ್ಲ ಶಕ್ತಿವಂತರಾಗಿರಿ, ಧೈರ್ಯವಂತರಾಗಿರಿ ಅನ್ನುವಂತಹ ಉತ್ಸಾಹವನ್ನು ತುಂಬಿರ್ತಕ್ಕಂಥ ವಿವೇಕಾನಂದರ ಒಂದು ಹುಟ್ಟುಹಬ್ಬವನ್ನು ಆಚರಿಸುವ ಸಂತಸದ ವಿಷಯ ಅಂತೇಳಿ ಈ ಸಮಯದಲ್ಲಿ ತಿಳಿಸ್ತಾ ಇದ್ದೀನಿ. ಸಾಧಕರಿಗೂ, ಸದ್ಭಕ್ತರಿಗೂ, ಶರಣರಿಗೂ, ಯೋಗಿಗಳಿಗೂ, ಶಿವಯೋಗಿಗಳಿಗೂ ಶರಣಾರ್ಥಿ.